ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನನ್ನ ಕಿಚನಲ್ಲಿ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ಇದಕ್ಕೆ ದೋಸೆ ರೈಸ್ 3 ಗ್ಲಾಸ್ ತೊಗೊಂಡಿದ್ದೀನಿ, ಹಾಫ್ ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ, ಮತ್ತು ಒಂದು ಇಡೀ ಕಡಲೆಬೇಳೆ ತೊಗೊಂಡಿದ್ದೀನಿ, ಒಂದು ಹಾಫ್ ಸ್ಪೂನು ಮೆಂತ್ಯ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿಟ್ಕೊಂಡಿದ್ದೀನಿ, ಮತ್ತು 2 ಇಡೀ ಅವಲಕ್ಕಿ ತೊಗೊಂಡು ನೆನೆ ಹಾಕಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಒಂದು 5-6 ಅವರ್ಸ್ ನೆನೆಸ್ಬಿಟ್ಟು ಆಮೇಲೆ ಹಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಮತ್ತು ಹಿಟ್ಟನ್ನು ಪರ್ಮೆಂಟೇಷನ್ ಆಗೋಕ್ಕೆ ಫುಲ್ ನೈಟು ಬಿಟ್ಬಿಟ್ಟು ಮಾರ್ನಿಂಗು ದೋಸೆ ಮಾಡ್ಕೊಳ್ಳೋಣ, ಆಯಿತಾ. ನೆಕ್ಸ್ಟು ಆಲೂಗೆಡ್ಡೆ, ನಿಮಗೆ ಪಲ್ಯಕ್ಕೆ ಆಲೂಗೆಡ್ಡೆ ಕುಕ್ಕರ್ಲಿ ಹಾಕಿ ಒಂದು 2 ವಿಷಲ್ ಬರ್ಸ್ಕೊಳ್ಳಿ. 2 ವಿಷಲ್ ಬಂದ ನಂತರ ನೀರನ್ನ ಫುಲ್ಲು ಡ್ರೈನ್ ಮಾಡಿಬಿಟ್ಟು ಆಲೂಗೆಡ್ಡೆ ಆರಿದ್ಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಗೆಡ್ಡೆ ಥರದ ಇಟ್ಕೋಬೇಡಿ, ನೀರಿನಲ್ಲೇ ಬಿಡಬಾರ್ದು. ಆಲೂಗೆಡ್ಡೆನ ನೀರಲ್ಲಿ ಬಿಟ್ಟರೆ ಆಲೂಗೆಡ್ಡೆ ಟೇಸ್ಟ್ ಇರಲ್ಲ. ತಕ್ಷಣ ಡ್ರೈನ್ ಮಾಡಿಬಿಟ್ಟು ಆರಿದ್ಮೇಲೆ ನೀವು ಸ್ಮ್ಯಾಶ್ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಆಯಿತಾ. ನೆಕ್ಸ್ಟು ಪಲ್ಯಕ್ಕೆ ಒಂದು 4-5 ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ ಲೆಂತಾಗಿ, ಒಂದು 4 ಚಿಲ್ಲೀಸು, ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಇದು ಆಲೂಗೆಡ್ಡೆ ಸ್ಮ್ಯಾಶ್ ಮಾಡೋದು ಇಟ್ಕೊಳ್ಳಿ. ಇದಕ್ಕೆ ನೆಕ್ಸ್ಟು ಪ್ರಾಸೆಸ್ಸು ಹೆಂಗೆ ನೋಡೋಣ. ಪಲ್ಯಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಲೂಗೆಡ್ಡೆ ಮಿಕ್ಸ್ ಮಾಡೋಣ. ಈ ಸೆಂಟರಲ್ಲಿ ನಾನೊಂದು ಸಾಂಗ್ ಹೇಳ್ತೀನಿ, ಅವತ್ತು ರಾಜ್ಕುಮಾರ್ ಅವ್ರ ಸಾಂಗ್ ಇನ್ನೊಂದು ಇದು ಬಾಕಿ ಇದೆ ಎಂಡಿಂಗು, ಅದನ್ನೇ ಹೇಳ್ತೀನಿ, ಆಯಿತಾ. ಸಾಸಿವೆ ಕಡಲೆಬೇಳೆ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ನಾನು ಸಾಂಗ್ ಹಾಡ್ತೀನಿ. 1000 ಜನುಮವೇ ಬರಲಿ ಬೇಡುವುದೊಂದೇ, ನನ್ನವಳಾಗಿರು ನೀನು ಎನ್ನುವುದೊಂದೇ, ಹೋ 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 ನೀನಿರುವುದಾದರೆ ಸ್ವರ್ಗವೂ ಈದರೆ ನಾನಿನ್ನ ಜೋಡಿಯಾಗಿ ಎಂದು ಬಾಳುವೆ ಬಾಳುವೆ ಬಾಳುವೆ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ನೆಕ್ಸ್ಟ್ ನೋಡಿ, ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು, ಈರುಳ್ಳಿನ ತುಂಬ ಫ್ರೈ ಮಾಡಬೇಡಿ, ಚೆನ್ನಾಗಿರಲ್ಲ. ಒಂದು 50% ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಆಲೂಗೆಡ್ಡೆ ಮಿಕ್ಸ್ ಮಾಡ್ಕೋಬೇಕು. ನನ್ನ ಸಾಂಗ್ಗೆ ಹೇಗಿತ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಈ ಆಲೂಗೆಡ್ಡೆ ಎಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ನೋಡಿ, ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಗೆಡ್ಡೆ ಥರ ಇಟ್ಕೋಬಾರ್ದು, ಚೆನ್ನಾಗಿರಲ್ಲ ಪಲ್ಯ ತಿನ್ನೋಕ್ಕೆ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಹೋಟ್ಲವರು ದೋಸೆ ಹಿಟ್ಟು ಮಾಡುವಾಗ ಸುಮ್ಮನೆ ನೀವು ರವೆ ಮಿಕ್ಸ್ ಮಾಡಬೇಕು, ಅಕ್ಕಿ ಹಿಟ್ಟು ಹಾಕೋಬೇಕು, ಮೈದಾ ಹಾಕೋಬೇಕು, ಇಷ್ಟಿಷ್ಟು ಅಂತ ಹೇಳ್ತೀರ. ಅದೇನು ಬೇಕಾಗಿಲ್ಲಪ್ಪ, ನಾನು ತೋರಿಸಿರೋ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಇವಾಗ ಪಲ್ಯ ರೆಡಿಯಾಗಿದೆ, ದೋಸೆ ಹಿಟ್ಟು ರೆಡಿಯಾಗಿದೆ. ಮತ್ತು ನಾನು ಖಾರಕ್ಕೆ ರೆಡ್ ಚಿಲ್ಲಿ ಪೌಡ್ರನ್ನೂ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ತುಪ್ಪ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀವು 1/4 ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಇದು ಈವನಾಗಿ ಬರುತ್ತೆ ಕಲರು. ಇದು ಶುಗರ್ ಕ್ಯಾರಮಲೈಸ್ ಆದರೆ ಒಂಥರ ರೆಡ್ಡಿಶ್ ಆಗಿ ಬರುತ್ತಲ್ವ, ಅಷ್ಟೇ. ಕಮ್ಮಿನೇ ಹಾಕ್ಕೊಂಡಿರೋದನ್ನು. ಇವಾಗ ಅಲ್ಲೇ ಒಂದೊಂದು ಸಾರಿನೂ ನೀರು ಬಟ್ಟೆನಲ್ಲಿ ಹಚ್ಕೊಂಡು ಹೀಟನ್ನ ಕಮ್ಮಿ ಮಾಡಿ ನೀವು ದೋಸೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಹೀಟ್ ಒಂದೇ ಹೀಟಲ್ಲಿರಲಿ. ಇದನ್ನು ಮಾತ್ರ ನೀವು ಬಟ್ಟೆನಲ್ಲಿ ಉಜ್ಜಿ ತಣ್ಣೀರು ಹಾಕಿ ಕಮ್ಮಿ ಮಾಡ್ಕೊಂಡು, ನಾವೇನು ಪೊರ್ಕೆ ತೊಗೊಂಡೋದನ್ನೆಲ್ಲ ತಳ್ಳೋಕ್ಕಾಗಲ್ಲ. ಮನೆಯಲ್ಲಿ ನಾವು ಈ ಥರನೇ ಮಾಡ್ಕೋಬೇಕು. ಸ್ವಲ್ಪ ಕ್ಯಾಮ್ರಾ ಸೈಡ್ಗೆ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ರೆಡ್ ಚಿಲ್ಲಿ ಪೌಡ್ರು ಸಾಲ್ಟನ್ನು ಸ್ಪ್ರಿಂಕಲ್ ಮಾಡಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ದೋಸೆ ನೋಡಿ. ಡಯಟ್ ಕಾನ್ಷಿಯಸ್ ಇರೋರು ತುಪ್ಪನ ಕಮ್ಮಿಯಾಗಿ ಯೂಸ್ ಮಾಡ್ಕೊಳ್ಳಿ. ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ನೀವು ಅದೇ ಚಿಲ್ಲಿ ಪೌಡ್ರು ಸಾಲ್ಟದನ್ನ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ನಾನು ಪಲ್ಯ ಇಟ್ಟು ದೋಸೆನ ರೆಡ್ ಆದಮೇಲೆ ಮಡಿಸ್ತೀನಿ, ಆಯಿತಾ. ನನಗೆ ತುಂಬ ದಿನದಿಂದ ಆಸೆ ಯೂಟ್ಯೂಬ್ ಮಾಡಬೇಕು ಅಂತ, ತುಂಬ ದಿನ ಅಲ್ಲ, ಈ ಒಂದು 4-5 ಇಯರ್ಸಿಂದನೇ ಆಸೆ. ಸ್ವಲ್ಪ ಅದು ಇದು ರೀಸನಿಂದ ನಾನು ಮಾಡೋಕ್ಕಾಗಿಲ್ಲ. ಇವಾಗ ತಾನೇ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನು ಮುಂದೆ ಒಳ್ಳೆ ಅಡುಗೆಗಳನ್ನ, ಡಿಶಸ್ಗಳನ್ನ, ಡಯಟ್ ಅಡುಗೆಗಳನ್ನ, ಮಕ್ಳಿಗೆ ಏನೇನು ಬೇಕು ಅನ್ನೋದನ್ನ ತೋರಿಸ್ತೀನಿ. ಮತ್ತು ಹೆಲ್ತ್ ಟಿಪ್ಸ್ ಕೂಡ ಕೊಡ್ತೀನಿ, ಮತ್ತು ಕಿಚನ್ ಟಿಪ್ಸ್ಗಳನ್ನು ಕೊಡ್ತೀನಿ ನೋಡಿ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಒಳ್ಳೆ ಒಳ್ಳೆ ಕಂಟೆಂಟ್ಗಳು ಬರುತ್ತೆ ನೋಡಿ. ಇವಾಗ ತುಂಬ ಕ್ಯಾಮ್ರಾ ಸೈಡ್ಗೆ ಹೋಗ್ಬಿಟ್ಟಿದೆ. ಇವಾಗ ನಾನು ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ 3 ಶೇಪಲ್ಲಿ ದೋಸೆ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು 1 ಟೈಪ್ ಆಫ್ ದೋಸೆ, ನೆಕ್ಸ್ಟು ಇನ್ನೊಂದು ಟೈಪು, ನೆಕ್ಸ್ಟ್ ಇನ್ನೊಂದು ಟೈಪು. ನೀವು ಸಂಡೇನಲ್ಲಿ ಮಾಡಿ ದೋಸೆ ತುಂಬ ಬಿಸಿ ಬಿಸಿಯಾಗಿ ಎಲ್ಲರಿಗೂ ಆಗಾಗ್ಗೆ ಮಾಡಿ ಕೊಟ್ಟರೆ ಅವರು ತಿಂದುಬಿಟ್ಟು ಹೇಗಿದೆ ಅಂತ ಹೇಳಿದ್ನ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ನಾನು ಹೇಳಿರೋ ಇದು ಮಾತ್ರ ನೀವು ಯೂಸ್ ಮಾಡಿ, ಬೇರೆ ಏನು ಬೇಕಾಗಿಲ್ಲಪ್ಪ, ಅದು ಇದಾಕಿ ಸಬ್ಬಕ್ಕಿ ಹಾಕಿ ಅಂತಾರೆ, ಅದಾಕಿ ಇದಾಕಿ ಏನೇನೋ ಹೇಳ್ತಾರೆ ಒಬ್ಬೊಬ್ಬರು. ಇಷ್ಟಕ್ಕಿಷ್ಟು ಪರ್ಸೆಂಟ್ ಮಿಕ್ಸ್ ಮಾಡಿ ಅಂತಾರೆ. ಏನು ಬೇಡಪ್ಪ, 3 ಗ್ಲಾಸ್ಗೆ 6 ಗ್ಲಾಸ್ ತೊಗೊಂಡ್ರೆ 1 ಗ್ಲಾಸು, 3 ಗ್ಲಾಸ್ ತೊಗೊಂಡ್ರೆ 1/2 ಗ್ಲಾಸು, ಈ ರೇಷಿಯೋದಲ್ಲಿ ನೀವು ಹಾಕ್ಕೊಳ್ಳಿ ಅಷ್ಟೇ. ನೋಡಿ, ಇವಾಗ ಇನ್ನೊಂದು ಟೈಪ್ ದೋಸೆ ಮಾಡಿಸ್ತೀನಿ. ತುಪ್ಪನೇ ಹಾಕ್ತಾ ಇದ್ದೀನಿ ನಾನು. ಇದನ್ನು ನೀವು ದೋಸೆ ಹಿಟ್ಟನ್ನ ಬೇಕಾದ್ರೆ 2-3 ದಿನ ಇಟ್ಕೊಂಡು ಯೂಸ್ ಮಾಡ್ಬೋದು. ದೋಸೆ ಹಿಟ್ಟನ್ನ ಮಾತ್ರ ಸೌಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬಾರ್ದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಮಾತ್ರ ನಾವು ಒಂದು ಪಾತ್ರೆನಲ್ಲಿ ಇಟ್ಕೊಂಡು ಅದಕ್ಕೆ ಒಂಚೂರು ಶುಗರ್, ಯಾಕಂದರೆ ನಾವು ಸಾಲ್ಟ್ ಆಲ್ರೆಡಿ ಹಾಕಿರ್ತೀವಿ, ಒಂಚೂರು ಶುಗರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ಮಿನಿಟ್ಸ್ ಬಿಟ್ಬಿಟ್ಟು ನೀವು ದೋಸೆ ಮಾಡಿ. ದೋಸೆ ಈ ಥರ ರೆಡ್ ಡಿಶ್ ಸಕ್ಕತ್ತಾಗಿ ಬರುತ್ತೆ ನೋಡಿ. ರೋಲ್ ಮಾಡಿದ್ದೀನಿ, ಆಯಿತಾ? ಕಮೆಂಟ್ ಮಾಡಿ, ಆಯಿತಾ? ಥ್ಯಾಂಕ್ ಯು.